ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನೆಗೆ ಬೀಗ ಹಾಕಿ ಪ್ರವಾಸಕ್ಕೆ ಹೋಗುವವರಿಗೆ ಪೊಲೀಸ್ ಭದ್ರತೆ. ಮನೆಗಳ ತನಕ ಕಡಿವಾಣ ಹಾಕಲು ಉಡುಪಿ ಪೊಲೀಸರು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಹೇಳಿ ಕೇಳಿ ರಜಾ ದಿನಗಳು ಬಂತು ಅಂತ ಹೇಳಿದ್ರೆ ಒಂದು ವಾರ 15 ದಿನಗಳ ಕಾಲ ಪ್ರವಾಸಕ್ಕೆ ಹೋಗ್ತಾರೆ. ಹೇಳದೆ ಕೇಳದೆ ಬೀಗ ಹಾಕಿ ಹೋದರೆ ಒಂದಿನ 2 ದಿನ ನೋಡ್ತಾರೆ, 3ನೇ ದಿನ ಕಳ್ಳರು ಕನ್ನ ಹಾಕ್ತಾರೆ, ಆ ಮನೆಗಳತನ ಮಾಡ್ತಾರೆ. ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಈಗ ಬೀಗ ಹಾಕಿದ ಮನೆಗಳ ರಕ್ಷಣೆಗೆ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಮಾಡಲಾಗಿದೆ. ಸಾರ್ವಜನಿಕರ ಆತಂಕವನ್ನು ದೂರ ಮಾಡಲಿಕ್ಕೆ ಪೊಲೀಸರು ವಿನೂತನ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರವಾಸಕ್ಕೆ ಹೋಗುವವರು ಪೊಲೀಸರ ನಿಯಂತ್ರಣ ಕೊಠಡಿಗೆ ತಿಳಿಸಬೇಕು. ಪೊಲೀಸರು ನೀಡುವ ವಾಟ್ಸಪ್ ನಂಬರ್ಗೆ ವಿಳಾಸವನ್ನು ಕಳಿಸಬೇಕು. ಹೊರಡುವ ದಿನಾಂಕ, ವಾಪಸ್ ಬರುವ ಸಮಯ ತಿಳಿಸಬೇಕು. ಜೊತೆಗೆ ಮನೆ ಮುಂದೆ ನಿಂತು ಸೆಲ್ಫಿ ಹಿಡಿದುಕೊಂಡು ಕಳಿಸಬೇಕು. ಮಾಹಿತಿ ಸಿಗ್ತಾ ಇದ್ದಂತೆ ಸಂಬಂಧಪಟ್ಟ ಠಾಣಾ ಸಿಬ್ಬಂದಿಗೆ ಬೀಟ್ ಹಾಕಲಾಗುತ್ತೆ. ಪೊಲೀಸರು ಬಂದು ಯಾವ ಮನೆ ಬೀಗ ಹಾಕುತ್ತೆ, ಯಾವ ಮನೆಯಿಂದ ಪ್ರವಾಸ ಹೋಗಿರ್ತಾರೋ ಆ ಮನೆಯ ಸುತ್ತಲೂ ಕೂಡ ಪೊಲೀಸರು ಗಸ್ತು ತಿರುಗ್ತಾರೆ. ಆಯಾ ಮನೆಗಳ ಮೇಲೆ ಹಗಲು ರಾತ್ರಿ ನಿಗಾ ವಹಿಸ್ತಾರೆ. ಪೊಲೀಸರ ಹೊಸ ವ್ಯವಸ್ಥೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನೀವು ನಿಮ್ಮ ಮನೆ ಬಿಟ್ಟು ಒಂದು 2-3 ದಿನ ಅಥವಾ 3 ದಿನಕ್ಕಿಂತ ಜಾಸ್ತಿ ಎಲ್ಲ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದರೆ ನೀವು ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ, ನಾವು ಈ ಥರ ಮನೆ ಬಿಟ್ಟು ಹೋಗ್ತಿದ್ದೀವಿ, ನಮ್ಮ ಮನೆ ಮೇಲೆ ಒಂದು ನಿಗಾ ವಹಿಸಬೇಕು ಅಂತ ನಮಗೆ ತಿಳಿಸಿದರೆ ನಾವು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀವಿ. ಆ ನಂಬರಿಗೆ ನಿಮ್ಮ ಮನೆ ಲೊಕೇಶನ್ ಹಾಗೂ ಈ ಥರ ಡೀಟೇಲ್ಸನ್ನು ಕಂಟ್ರೋಲ್ ರೂಮ್ನವ್ರು ಕೇಳೋ ಹಾಗೆ ಕೊಟ್ಟರೆ ನೈಟ್ ಬೀಟ್ ಸ್ಟಾಫು ಕನಿಷ್ಠ 1 ಸರ್ತಿ ಅಥವಾ 2 ಸರ್ತಿ ನೈಟ್ ಬೀಟ್ ಇರುವಾಗ ನಿಮ್ಮ ಮನೆ ಹತ್ರ ಬಂದು ಚೆಕ್ ಮಾಡಿ ಏನು ಸಮಸ್ಯೆಗಳಿಲ್ವಾ ಅಂತ ಚೆಕ್ ಮಾಡಿ ಮತ್ತು ಸೇಫ್ಟಿ ಎನ್ಶೋರ್ ಮಾಡಿ ಬರಲಾಗ್ತದೆ. ಇದು ಯಾವ ರೀತಿಯಲ್ಲಿ ನಡೀತದೆ ಅಂತ ಹೇಳಿದರೆ, ನೀವು ನಿಮ್ಮ ಮನೆ ಬಿಟ್ಟು ಒಂದು 2-3 ದಿನ ಅಥವಾ 3 ದಿನಕ್ಕಿಂತ ಜಾಸ್ತಿ ಎಲ್ಲ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದರೆ ನೀವು ನಮ್ಮ ಉಡುಪಿ ಜಿಲ್ಲಾ